ನಮಸ್ಕಾರ. ನಮ್ಮ ಇಂದಿನ ವಿಷಯ ಸಹರಾ ಮರುಭೂಮಿಯ ನಿಗೂಢ ಬೋಳು ವೃತ್ತಗಳು ವೈಜ್ಞಾನಿಕ ದೃಷ್ಟಿ. ನಮೀಬಿಯಾ ದೇಶದಲ್ಲಿ ಎಲ್ಲ ಕಡೆ ಸಹರಾ ಮರುಭೂಮಿನಲ್ಲಿ ನಿಗೂಢವಾದ ಬೋಳು ವೃತ್ತಗಳು ಕಾಣಿಸ್ತವೆ. ಆಂಗೋಲಾದಿಂದ ದಕ್ಷಿಣ ಆಫ್ರಿಕಾದವರೆಗೆ ಹಬ್ಬಿರುವ ಮರುಭೂಮಿನಲ್ಲಿ ಇಂತಹ ಲಕ್ಷಾಂತರ ಬೋಳು ಮಣ್ಣಿನ ತೇಪೆಯಂತಹ ದುಂಡು ಜಾಗಗಳು ವೃತ್ತಗಳು ಕಾಣಸಿಗ್ತವೆ. ಇವುಗಳನ್ನು ನೀವು ಗೂಗಲ್ ಮ್ಯಾಪ್ನಲ್ಲಿ ಕೂಡ ನೋಡಬಹುದು. ಅಂತರಿಕ್ಷದಿಂದ ಉಪಗ್ರಹಗಳ ಕ್ಯಾಮ್ರಾ ಕಣ್ಣಿಗೆ ಇವು ಚುಕ್ಕಿಯಂತೆ ಕಾಣ್ತಾ ಈ ವೃತ್ತಗಳು 5ರಿಂದ 10 ಮೀಟರ್ ವ್ಯಾಸವನ್ನು ಹೊಂದಿರ್ತವೆ. ಈ ವೃತ್ತಗಳ ಗಾತ್ರ ಒಂದೇ ಆಗಿರದೆ ಕಾಲಾನುಕ್ರಮದಲ್ಲಿ ಹಿಗ್ಗೋದು ಕುಗ್ಗೋದು ಕೂಡ ಆಗುತ್ತೆ. ಈ ವೃತ್ತಗಳು ಹೇಗೆ ಮತ್ತು ಏಕೆ ಕಾಣಿಸಿಕೊಳ್ತವೆ ಅನ್ನೋದಕ್ಕೆ ವಿವರಣೆಗಳು ನಮಗೆ ದಕ್ತವೆ. ಈ ವಿವರಣೆಗಳು ದಂತ ಕಥೆಗಳಿಂದ ಪ್ರಾರಂಭ ಆಗಿ ವೈಜ್ಞಾನಿಕ ವಿವರಣೆಗಳಲ್ಲಿ ಕೊನೆಗೊಳ್ತವೆ. ಸ್ಥಳೀಯ ಜನ ಇವು ದೇವರ ಗತಿಸಿ ಹೋದವರ ಆತ್ಮಗಳ ಗುರುತುಗಳಂತ ಭಾವಿಸ್ತಾರೆ. ಈ ವೃತ್ತಗಳನ್ನು ತೋರಿಸೋದನ್ನೇ ಉದ್ಯೋಗ ಮಾಡಿಕೊಂಡಿರುವ ಕೆಲವರು ಪ್ರವಾಸಿಗರಿಗೆ ಭೂಮಿಯ ಕೆಳಗೆ ಅಡಗಿರುವ ಒಂದು ಡ್ರ್ಯಾಗನ್ನು ಉಸಿರಾಡಿದಾಗ ಹೊಮ್ಮುವ ವಿಷದ ಗಾಳಿಗೆ ಸಸ್ಯಗಳು ಸುಟ್ಟು ಹೋಗಿ ಮಣ್ಣಿನಲ್ಲಿ ದುಂಡನೆಯ ವೃತ್ತದಂತಹ ಕಲೆಗಳು ಉಂಟಾಗ್ತವೆ ಅಂತ ವಿವರಿಸೋದು ಕೂಡ ಇದೆ. ಕೆಲವರು ಮರುಭೂಮಿನಲ್ಲಿರುವ ವಿವಿಧ ಜಾತಿಯ ಕೀಟಗಳು ಇದಕ್ಕೆ ಕಾರಣ ಆಗಿರ್ಬೋದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೆಲವರು ಅನ್ಯ ಗ್ರಹಗಳ ಚಟುವಟಿಕೆಯಿಂದ ಈ ವೃತ್ತಗಳು ಕಾಣಿಸಿಕೊಳ್ತವೆ ಅಂತ ಕೂಡ ವಾದ ಮಾಡಿದ್ದಾರೆ. ಇವು ಯಾವನ್ನು ಒಪ್ಪದ ವಿಜ್ಞಾನಿಗಳು 2 ಊಹೆಗಳನ್ನು ಮಾಡಿದ್ದಾರೆ. ಈ ಊಹೆಗಳಲ್ಲಿ ಯಾವುದು ಸರಿ ಅಂತ ತಿಳಿಯೋದಕ್ಕೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಮೊದಲ ಬಣದ ವಿಜ್ಞಾನಿಗಳು ಮರಳಿನಲ್ಲಿರುವ ಗೆದ್ದಲು ಸಸ್ಯಗಳನ್ನು ಮುಕ್ಕೋದ್ರಿಂದ ಅಂದರೆ ತಿನ್ನೋದ್ರಿಂದ ಈ ದುಂಡನೆ ತೇಪೆಗಳು ಉಂಟಾಗ್ತವೆ ಅಂತ ವಾದ ಮಾಡಿದ್ದಾರೆ. ಇದನ್ನು ಒಪ್ಪದ ಇತರ ವಿಜ್ಞಾನಿಗಳು ದೊಡ್ಡ ಸಸ್ಯಗಳು ಸಣ್ಣ ಸಸ್ಯಗಳಿಂದ ನೀರನ್ನು ಕರೀತವೆ. ಈ ಕದಿಯುವ ಕ್ರಿಯೆಯು ಅಂತಿಮವಾಗಿ ಬಂಜರು ತಾಣಗಳಿಗೆ ದುಂಡನೆಯ ಬೋಳು ತೇಪೆಗಳು ಉಂಟಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ. ಬಾಲ್ಟಿಮೋರ್ನಲ್ಲಿ ನಡೆದ ಅಮೆರಿಕದ ಪರಿಸರ ಸಂಘಟನೆಯ ಸಭೆಯಲ್ಲಿ ಇಸ್ರೇಲ್ನ ಬೆನ್ ಗುರಿಯನ್ ವಿಶ್ವವಿದ್ಯಾಲಯದ ಮೊಹಮ್ಮದ್ ಯುವಲ್ ಜೆಲ್ವಿಕ್ ಅನ್ನೋರು ದೊಡ್ಡ ಸಸ್ಯಗಳು ಸಣ್ಣ ಸಸ್ಯಗಳಿಂದ ನೀರನ್ನು ಕದೀತವೆ, ಇದರಿಂದ ವೃತ್ತಗಳು ಬೆಳೆಯೋದು ಕುಗ್ಗೋದು ಕಣ್ಮರಿಯಾಗೋದು ನಡೀತೈತೆ ಎನ್ನುವ ವಾದವನ್ನು ಮಂಡಿಸಿ ಅದಕ್ಕೆ ಪುರಾವೆಯಾಗಿ ತಾವು ಮಾಡಿದ ಕಂಪ್ಯೂಟರ್ ಸಿಮ್ಯುಲೇಷನ್ ಇಂದ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಡಾಟಾವನ್ನು ಕೂಡ ದತ್ತಾಂಶವನ್ನು ಕೂಡ ಒದಗಿಸಿದ್ದಾರೆ. ಬರಗಾಲದಲ್ಲಿ ನೀರಿಗಾಗಿ ಪೈಪೋಟಿ ಹೆಚ್ಚಾದಾಗ ಈ ದುಂಡನೆಯ ತೇಪೆಗಳು ಬೆಳಿತವೆ. ನಿಯಮಿತವಾಗಿ ಮಳೆ ಬಂದಾಗ ಹೊಸ ವೃತ್ತಗಳು ರೂಪುಗೊಳ್ತವೆ. ಭಾರೀ ಮಳೆಯ ಸಮಯದಲ್ಲಿ ಎಲ್ಲ ಸಸ್ಯಗಳಿಗೆ ಸಾಕಷ್ಟು ತೇವಾಂಶ ದಕ್ಕಿದಾಗ ನೀರಿಗಾಗಿ ಪೈಪೋಟಿ ಕಡಿಮೆ ಆಗೋದ್ರಿಂದ ಇವು ಗಾತ್ರದಲ್ಲಿ ಕುಗ್ತವೆ ಅನ್ನೋ ವಿವರಣೆಯನ್ನು ಕೂಡ ಅವರು ನೀಡಿದ್ದಾರೆ. ವಿಜ್ಞಾನಿಗಳ ಈ 2 ವಾದಗಳಲ್ಲಿ ಯಾವುದು ಸರಿ ಅಂತ ತೀರ್ಮಾನ ಮಾಡುವಷ್ಟು ದತ್ತಾಂಶ ಇನ್ನೂ ದಕ್ಕಿಲ್ಲ. ಹಾಗೆಯೇ ಅಧ್ಯಯನಗಳು ಕೂಡ ಸಾಗಿಲ್ಲ. ಈ ಬೋಳು ವೃತ್ತಗಳು ಹೇಗೆ ಉಂಟಾಗ್ತವೆ ಅನ್ನೋದಕ್ಕೆ ವಿಜ್ಞಾನಿಗಳು ನೀಡಿರುವ 2 ವಾದಗಳು ಕೂಡ ಬೆರಕೆಯಾಗಿರ್ಬೋದು. ಇವೆರಡು ಕಾರಣಗಳು ಕೂಡ ಸೇರಿರ್ಬೋದು. ಇದಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳು ಕೂಡ ಇರಬಹುದು, ಮತ್ತೆ ಮುಂದಿನ ದಿನಗಳಲ್ಲಿ ಸೇರಬಹುದು. ಹಾಗೆಯೇ ಬೇರೆ ಇನ್ನಿತರ ಕಾರಣಗಳು ಕೂಡ ಇರಬಹುದು. ವಿಜ್ಞಾನ ಅಂದರೆ ಸತ್ಯವನ್ನು ಹುಡುಕುವ ಸದಾ ಸಾಗಬೇಕಾದ ದಾರಿ. ಅದು ಇದೇ ಅಂತಿಮ ಅಂತ ಯಾವುದನ್ನು ಕೂಡ ಹೇಳೋದಿಲ್ಲ. ನೈಸರ್ಗಿಕ ಘಟನೆಗಳನ್ನು ಅವುಗಳ ಹಿಂದಿರುವ ಕಾರಣಗಳನ್ನ ತಿಳಿಯೋದಕ್ಕೆ ವಿಜ್ಞಾನ ಒಂದು ಪ್ರಮಾಣೀಕರಿಸಿದ ದಾರಿಯನ್ನು ನಮಗೆ ಒದಗಿಸುತ್ತೆ. ಆದ್ದರಿಂದಲೇ ಯಾವುದೇ ಒಂದು ನೈಸರ್ಗಿಕ ಘಟನೆಯ ವಿವರಣೆಗೆ ಅವರಿಗೆ ದಕ್ಕಿದ ಮಾಹಿತಿ ಮತ್ತು ಭೌತಿಕ ಸಂಗತಿಗಳನ್ನು ಅವಲಂಬಿಸಿರುತ್ತೆ. ಆದ್ದರಿಂದ ಬೋಳು ವೃತ್ತಗಳಿಗೆ ಸರಿಯಾದ ವೈಜ್ಞಾನಿಕ ವಿವರಣೆಯನ್ನು ವಿಜ್ಞಾನ ಮುಂದಿನ ದಿನಗಳಲ್ಲಿ ನಮಗೆ ಒದಗಿಸುತ್ತೆ ಅಂತ ನಾವು ಭಾವಿಸೋದಕ್ಕೆ ಯಾವೊಂದೇ ಅಡ್ಡಿ ಇಲ್ಲ. ಹಿಂದೆ ಅದೆಷ್ಟೋ ನಿಗೂಢ ಅಂತ ರಹಸ್ಯ ಅಂತ ಗುಟ್ಟು ಅಂತ ಭಾವಿಸಲಾಗಿದ್ದಂಥ ನೈಸರ್ಗಿಕ ಘಟನೆಗಳಿಗೆ ವಿಜ್ಞಾನ ವಿವರಣೆಯನ್ನು ಒದಗಿಸಿದೆ. ಅಂತಹ ಸಂಗತಿಗಳನ್ನು ಕುರಿತಾಗಿ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.